ಮೊದಲನೇದಾಗಿ ನನ್ನನ್ನು MLA ಮಾಡಬೇಕು ಅಂತ ಪ್ರತಿಸ್ಪರ್ಧಿಗಳು ಎಷ್ಟು ಜನ ಇದ್ರು ಧೈರ್ಯವಾಗಿ ಟವಲ್ ಹಾಕೊಂಡು ಬೂತಲ್ಲಿ ಕೂತ್ಕೊಂಡಂತ ನನ್ನ ಬೂತ್ ಏಜೆಂಟ್ಗೆ ಮೊದಲು ನಾನು ಧನ್ಯವಾದ ಅರ್ಪಿಸ್ತೇನೆ. ಹೌದು ಹುಲಿಯಾ, ಆ ಕಡೆ 100 ಜನ 200 ಜನ ನಿಂತಿದ್ರು, ಯಾವುದಕ್ಕೂ ಅಂಜದೆ ನಮ್ಮ ಹುಡುಗರು ನಮ್ಮ ಪ್ರದೀಪ್ ಅಣ್ಣನ MLA ಮಾಡಬೇಕು ಅಂತ ಊರಲ್ಲಿ ಪ್ರದೀಪ್ ಅಣ್ಣನ MLA ಮಾಡೋದಕ್ಕೋಸ್ಕರ ಸ್ಟ್ರಗಲ್ ಮಾಡಿದ್ರಲ್ಲ, ಆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಈ ಭಾಗದ ಮುಖಂಡರು ಎಳವಳ್ಳಿ ರಮೇಶ್ ಅಣ್ಣವರು, ನಮ್ಮ ನಂದಿ ಆಂಜನಪ್ಪ ಅಣ್ಣವರು, ಅಶೋಕ್ ಅಣ್ಣವರು, ನಮ್ಮ ಸುಧಾ ವೆಂಕಟೇಶ್ ಅಣ್ಣವರು, ಮತ್ತೆ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರು, ನಮ್ಮ ಕೊಡುತಿ ನಮ್ಮ ಹಿರಿಯ ಮುಖಂಡರು ಎಲ್ರಿಗೂ ದಯವಿಟ್ಟು ನಾನು ಇನ್ನೂ ರಾಜಕೀಯಕ್ಕೆ ಹೊಸಬ, ಬಹಳಷ್ಟು ಜನ ನಿಮ್ಮೆಲ್ಲರ ಆಶೀರ್ವಾದ ನನಗಿರಬೇಕು. ನಾನು ಎಲೆಕ್ಷನ್ಗಿಂತ ಮುಂಚೆ ನಾನು ಹೇಳಿದ್ದೆ, ನಮ್ಮಂಥ ಹುಡುಗರು ಚುನಾವಣೆಗೆ ಬಂದು ವೋಟ್ ಕೇಳಿದಾಗ ನೀವು ಪ್ರೀತಿಯಿಂದ ವೋಟ್ ಹಾಕಿದ್ರಿ. ನಾವಿಂಥ ಮಾತು ಉಳಿಸ್ಕೊಳ್ಳಂದ್ರೆ ನಾಳೆ ಯಾವ ಯಂಗ್ಸ್ಟರ್ ಬಂದು ವೋಟ್ ಕೇಳಿದ್ರು ನೀವು ವೋಟ್ ಕೊಡಲ್ಲ. ನಾನಿವತ್ತು ಮೊದಲನೇದಾಗಿ 72 ಸಾವಿರ ಮನೆಗೆ, ಪ್ರತಿ ಮನೆಗೂ ನಾನು ಸೀರೆ ಅರಿಶಿನ ಕುಂಕುಮ ಕೊಟ್ಟಿದ್ದೀನಿ. ಈಗ 1 to 10 ಓದ್ತಾ ಇರೋ ಎಲ್ಲ ಮಕ್ಕಳಿಗೆ ನಾಳೆಯಿಂದ 20,000 ಮಕ್ಕಳಿಗೆ ಕಲರ್ ಡ್ರೆಸ್, ಅದು ಯೂನಿಫಾರ್ಮ್ ಅಲ್ಲ, ಕಲರ್ ಡ್ರೆಸ್. ಯಾಕೆ ಅಂದರೆ ಎಷ್ಟೋ ಜನ ಪೇರೆಂಟ್ಸ್ಗೆ ಒಂದು ಹಬ್ಬಕ್ಕೆ ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡಿಸ್ಬೇಕು ಅಂದರೆ ಒಂದು 800,000 ರೂಪಾಯಿ ಆಗುತ್ತೆ. ನಾನು ಇಂಥ ಬಟ್ಟೆ ಕೊಡಿಸ್ತಿಲ್ಲ, ನನಗೂ ಒಂದು ಜೊತೆ 1000 ರೂಪಾಯಿ ಬೀಳ್ತಿದೆ, ಅಂಥ ಬಟ್ಟೆ ಕೊಡಿಸ್ತಾ ಇರೋದು ನಾನು, ಕಡಿಮೆ ಇದ್ರದಲ್ಲ. ನಾನು ನಾಳೆಯಿಂದ ನಿಮ್ಮ ಶಾಲೆಯಲ್ಲಿ, ಸರ್ಕಾರಿ ಶಾಲೆ, ಏಡೆಡ್ ಶಾಲೆಯಲ್ಲಿ ಮಕ್ಕಳಿಗೆ ಕೊಡಿಸ್ತಾ ಇದ್ದೀನಿ. ಈಗ 10th PUC ಡಿಗ್ರಿ ಓದ್ತಿರೋ ಪ್ರತಿ ಮಗುಗೂ ಆಲ್ರೆಡಿ 1000 ರೂಪಾಯಿ ಸ್ಕಾಲರ್ಶಿಪ್ಪು, 1 ಕೋಟಿ ರೂಪಾಯಿವರೆಗೂ ನಾನು ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಈಗ 5 ಆಂಬ್ಯುಲೆನ್ಸ್ ನೋಡಿ. ಈ ಆಂಬ್ಯುಲೆನ್ಸ್ ವಿಶೇಷ ಏನು ಅಂದರೆ ಯಾವುದೇ ಸರ್ಕಾರದಿಂದ, ಯಾವುದೇ ಟ್ರಸ್ಟಿಂದ ನಾನು 1 ರೂಪಾಯಿ ತೆಗೆದಿಲ್ಲ. ಇದು ನನ್ನ ಕಷ್ಟ, ನನ್ನ ದುಡಿಮೆ. ಪ್ರತಿಯೊಬ್ಬರು ಏನು ಅವ್ರ ಮಕ್ಕಳಿಗೆ, ಫ್ಯಾಮಿಲಿಗೆ ಎತ್ತಿಡ್ತಾರೆ, ಆ ದುಡ್ಡನ್ನ ನಾನು ಎತ್ತಿಡದೆ ನನ್ನ ಜನಕ್ಕೋಸ್ಕರ ಹಾಕ್ತಿದ್ದೀನಿ. ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾನು ನನ್ನ ಫ್ಯಾಮಿಲಿಗೆ, ಮಕ್ಕಳಿಗೆ ಎತ್ತಿಡಬೇಕು ಅನ್ನೋ ಆಸೆ ನನಗೆ ಖಂಡಿತವಾಗೂ ಇಲ್ಲ. ನನ್ನಂಥ ಹುಡುಗನಿಗೆ 22-23 ದಿನದಿಂದ ಚುನಾವಣೆಗೆ ಬಂದಾಗ ನನ್ನ ಪಕ್ಷನ ನನಗೆ ಗುರುತಿಸಿದೆ. ಈ ಜನ್ಮಕ್ಕೆ ನೀವು ಕೊಟ್ಟಿರೋ ಒಂದು ಗೆಲುವೆ ನನಗೆ ದೊಡ್ಡದು. ನಾನು ಮುಂದಿನ ಚುನಾವಣೆಯಲ್ಲಿ ಗೆದ್ರು ಸೋತ್ರು ಈ ಕಾರ್ಯ ನಿರಂತರವಾಗಿರುತ್ತೆ. ನಾನು ಬೇರೆ ಥರ 4.5 ವರ್ಷ ಸುಮ್ಮನೆ ಇದ್ದು ಲಾಸ್ಟಲ್ಲಿ ಬೆಂಕಿ ಹಾಕೋ ಸ್ಟೌನ್ ಕೊಡೋ ಜಾಮ್ಯಾನ ನಂದಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು 5 ವರ್ಷನೂ ಸೀರೆ ಕೊಡ್ತೀನಿ, 5 ವರ್ಷನೂ ಬಟ್ಟೆ ಕೊಡಿಸ್ತೀನಿ, 5 ವರ್ಷನೂ ಬಟ್ಟೆ ಕೊಡಿಸ್ತೀನಿ. ಈ ಆಂಬ್ಯುಲೆನ್ಸ್ ವಿಶೇಷ ಏನು ಅಂದರೆ ಅಣ್ಣ, 5ರಲ್ಲೂ ಆಕ್ಸಿಜನ್ ಇದೆ, 1ರಲ್ಲಿ ವೆಂಟಿಲೇಟರ್ ಇದೆ. ಅಣ್ಣ ನಿಮ್ಗೊಂದು ನಿದರ್ಶನ ಗೊತ್ತಾಗಬೇಕು ಅಣ್ಣ. ಈಗ ಸಡನ್ ಆಗಿ ಯಾರಿಗೋ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಅಕಸ್ಮಾತ್ ಏನೋ ಸಮಸ್ಯೆ ಆಯಿತು ಅಣ್ಣ, ಬೆಂಗಳೂರಿಗೆ ನೀವು ಯಾವುದೋ ಒಂದು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಅವ್ರನ್ನ ಕರೆಸ್ಕೊಂಡು 1-2 ತಾಸು, ಸಪೋಸ್ ಯಾವುದೋ ಒಂದು ಮನೇಲಿ ಸ್ಟ್ರೋಕ್ ಆಯಿತು ಅಣ್ಣ, ನೀವು ಒಂದು 2-3 ತಾಸಲ್ಲಿ ಹಾಸ್ಪಿಟ್ಲಿಗೆ ಸೇರಿದ್ರೆ ನಿಮ್ಮನ್ನು ಕಾಪಾಡ್ಕೋಬಹುದು. ಸೇರ್ಲಿಲ್ಲ ಅನ್ಕೊಳ್ಳಿ, ಆ ಜೀವ ಹೊಲ್ಟೋಗ್ಬಿಡುತ್ತೆ. ಸೊ ಇಲ್ಲಿ ನಾವು ಇನ್ ಟೈಮ್ಗೆ ಆಸ್ಪತ್ರೆಗೆ ತಲುಪಿಸ್ಬೇಕು. ನಾನು ಬರೀ ಆಂಬ್ಯುಲೆನ್ಸ್ನ ಸುಮ್ಮನೆ ಮಾಡಿಲ್ಲ ನೋಡಿ. ನಿನ್ನೆಯಿಂದ ನಾನು ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಣ್ಣ, ಈಗ ನಾನು ಬಂದಿದ ತಕ್ಷಣ ಗೌರ್ಮೆಂಟ್ ಹಾಸ್ಪಿಟಲ್ನ ಅರ್ಥ ಮಾಡ್ಕೊಂಡೆ. ದಿನಕ್ಕೆ 1200 ಜನ ಪೇಷಂಟ್ಸ್ ಬರ್ತಿದ್ದಾರೆ, ಅದರಲ್ಲಿ 800-900 ಜನ ಪೇಷಂಟ್ಸ್ ಪಕ್ಕದ ಆಂಧ್ರ ಪ್ರದೇಶದಿಂದ ಬರ್ತಾ ಇದ್ದಾರೆ. ನಮ್ಮ ಲೋಕಲ್ ಅವ್ರ ಪಾಪ 50-100 ಜನ ಹೋಗ್ತಾರೆ, ಬಟ್ ಬೇರೆಯವರೇ ಬೆಡ್ ತಗೊಂಡ್ಬಿಟ್ಟಿರ್ತಾರೆ, ಬೇರೆಯವರೇ ತುಂಬೋಗಿರ್ತಾರೆ. ನಾನು ಯಾಕ್ರಿ ನಮ್ಮವ್ರಿಗೆ ಇದೆಲ್ಲ ನಾನು ಹೋಗಿ ಖುದ್ದು ಅರ್ಥ ಮಾಡ್ಕೊಂಡು ಎಲ್ಲ ಡಾಕ್ಟರ್ಸ್ನ ಕರೆದು ಮಾತಾಡಿದೆ. ಅದಕ್ಕೆ ನಿನ್ನೆಯಿಂದ ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಗೆ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಸಪ್ರೇಟ್ ಕೌಂಟರ್ ಓಪನ್ ಮಾಡಿಸಿದ್ದೀನಿ. ಸ್ಲೋಲಿ ಈಗ ಮಾತಾಡ್ತಾ ಇದ್ದೀನಿ, ಯಾಕೆಂದ್ರೆ ಹಾಸ್ಪಿಟಲ್ ವಿಚಾರದಲ್ಲಿ ದುಡ್ಕಕ್ಕಾಗಲ್ಲ. ಯಾಕೆಂದ್ರೆ ಪಕ್ಕದ ಆಂಧ್ರ ಪ್ರದೇಶರಾಗ್ಬೋದು, ಬೇರೆ ತಾಲೂಕಾರಾಗ್ಬೋದು, ಅವ್ರ ಜೀವನೂ ಮುಖ್ಯ. ಆದ್ರೆ ನಮ್ಮ ಜನ ನಾವ್ ಹೆಂಗ್ ಬೆಟರ್ ಕಾಪಾಡ್ಕೋಬಹುದು. ನಾನು ಏಕಾಏಕಿ ಹಾಸ್ಪಿಟ್ಲಲ್ಲಿ ಹೋಗಿ ಅದ್ ಹಂಗ್ ಮಾಡ್ಬೇಡಿ ಹಿಂಗ್ ಮಾಡ್ಬೇಡಿ ಅಂತ ಡಾಕ್ಟರ್ ಏನಾದ್ರು ಕೋಪ ಮಾಡ್ಕೊಂಡ್ರೆ ಪೇಷಂಟ್ಸ್ ಜೀವ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಒಂದು ಮೆಡಿಕಲ್ ಮೇಸ್ಟ್ರಾಗಿ ಎಚ್ಚರಿಕೆಯಿಂದ ಸ್ಲೋಲಿ ಒಂದು 2-3 ತಿಂಗಳಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಜನತೆಗೆ ಬೆಟರ್ ಟ್ರೀಟ್ಮೆಂಟ್. ಮತ್ತೆ ಇದು ನೋಡೋಣ, ನಂದಿ ಭಾಗದಲ್ಲಿ ಒಂದು ಆಂಬ್ಯುಲೆನ್ಸ್ ನಿಲ್ಸಿರ್ತೀನಿ, ಮಂಚೇನಹಳ್ಳಿಯಲ್ಲಿ ಒಂದಿರುತ್ತೆ, ಪೆರೇಸಂದ್ರ ಒಂದಿರುತ್ತೆ, ಚಿಕ್ಕಬಳ್ಳಾಪುರ 2 ಇರುತ್ತೆ. ಇದು 24x7 ಡೇ ಶಿಫ್ಟ್ ಅಲ್ಲಿ 5 ಜನ, ನೈಟ್ ಶಿಫ್ಟ್ ಅಲ್ಲಿ 5 ಜನ. ಇವರು ವೆಲ್ ಟ್ರೈನ್ ಡಾಕ್ಟರ್ಸ್. ವೆಲ್ ಟ್ರೈನ್ಡ್ ಅಂದ್ರೆ ಅವ್ರಿಗೆ ಹೆಂಗಿರುತ್ತೆ ಟ್ರೈನಿಂಗ್ ಅಂದ್ರೆ, ಈಗ ಇನ್ನೊಂದು ವಾರದಲ್ಲಿ ನಮ್ಮ ಪ್ರೊಫೆಷನಲ್ ಡ್ರೈವರ್ಸ್ ಬರ್ತಾರೆ. ಅವ್ರಿಗೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ಫಸ್ಟ್ ಏಡ್ ಮಾಡಿ ಆಕ್ಸಿಜನ್ ಹಾಕಿ
ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ತಲುಪಿಸೋಷ್ಟು ಟ್ರೈನಿಂಗ್ ಇದೆ ಡ್ರೈವರ್ಸ್ಗೆ. ಅಂತ ಡ್ರೈವರ್ಸ್ನ ನಾನು ಇಡ್ತಿರೋದು. ಮತ್ತೆ ಅವರು ನೈಟ್ ಶಿಫ್ಟಲ್ಲೂ ನೀವು ಯಾವಾಗಾದ್ರೂ ಫೋನ್ ಮಾಡಿ. ಮತ್ತೆ ಇದು ಹೆಂಗ್ ಹೆಲ್ಪ್ ಆಗುತ್ತೆ ಅಣ್ಣ? ಈಗ ನೋಡಿ, ನನ್ನ ಮನೆಗೋ ಇಲ್ಲಿರೋ ತುಂಬಾ ಜನ ಮನೆಗೋ ಆಂಬ್ಯುಲೆನ್ಸ್ ನೆಸಿಟಿ ಇರಲ್ಲ. ನಮಗೆ ಕಾರ್ ಇರುತ್ತೆ, ಹೆಚ್ಚು ಕಡಿಮೆ ಆದ್ರೆ ಕಾರಲ್ಲಿ ಹಾಕೊಂಡು ಹೋಗ್ಬಿಡ್ತೀವಿ. ಆದ್ರೆ ತುಂಬಾ ಜನ ಬಡವರು ಇದಾರಲ್ಲ, ಅವ್ರ ಫೋನಲ್ಲಿ 4 ಕಾಂಟ್ಯಾಕ್ಟ್ಸ್ ನಂಬರ್ಸ್ ಇರಲ್ಲ. ಅವ್ರ ಮನೇಲಿ ಹೆಚ್ಚು ಕಡಿಮೆ ಆದ್ರೆ ಆ ಊರಲ್ಲಿ ಯಾರಿಗೋ ಹೇಳಿ ಅವ್ರು ಇನ್ಯಾರಿಗೋ ಫೋನ್ ಮಾಡೋ ಅಷ್ಟೊತ್ತಿಗೆ ಆ ಜೀವ ಮಧ್ಯದಲ್ಲಿ ತೀರೋಗ್ಬಿಟ್ರೆ, ಅಂತ ಕುಟುಂಬಗಳಿಗೋಸ್ಕರ ನಾನು ಆಂಬ್ಯುಲೆನ್ಸ್ ಮಾಡಿರೋದು. ಕಾರು ಗಾಡಿ ಇರೋರು 2 ವೀಲರ್ಲೇ ಎತ್ಕೊಂಡು ಹೋಗ್ತಾರೆ. ಬಟ್ ಇದು 24x7 ವರ್ಕ್ ಆಗುತ್ತೆ. ಒಂದು ನಂಬರ್ ಹಾಕಿದೀವಿ. ಇದು ಹೆಂಗೆ ಸರ್, ಯಾವ ತರ ರೆಸ್ಪಾಂಡ್ ಮಾಡ್ತೀರಾ ಅಣ್ಣ? ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ನೀವು ಯಾವತ್ತೂ ಅಷ್ಟೇ ಇಲ್ಲಿ ಟೈಮ್ಗೆ ಅಣ್ಣ, ನನ್ನ ತಂದೆ ತಾಯಿನೂ ಹಿಂದೂಪುರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆ ಟೈಮ್ಗೆ ಡಾಕ್ಟರ್ ಇರಲಿಲ್ಲ. ಹೋಗೋದು ಸ್ವಲ್ಪ ತಡ ಆಯ್ತು, ಡಾಕ್ಟರ್ ಬರೋದು ಸ್ವಲ್ಪ ತಡ ಆಯ್ತು. ಇವೆಲ್ಲ ಸೇರಿ ನನ್ನ ತಂದೆ ತಾಯಿ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರು, ತೀರ್ಕೊಂಡ್ರು. ಅಣ್ಣ, ಇವತ್ತು ನಾನೊಂದು ಕಂಪನಿ ಕಟ್ಟಿದ್ದೀನಿ, 500 ಜನ ಕೆಲಸ ಕೊಟ್ಟಿದ್ದೀನಿ, ಕೋಟ್ಯಾಂತರ ರೂಪಾಯಿ ದುಡಿತೀನಿ. ಬಟ್ ಆದ್ರೆ ಮನೆಗೆ ಹೋದಾಗ ಊಟ ಮಾಡು ಅಂತ ಕೇಳಕ್ ಅಮ್ಮ ಇಲ್ಲ ಅಂದ್ರೆ ಈ ದುಡ್ಡು ಕಟ್ಕೊಂಡು ಏನಣ್ಣ ಮಾಡ್ತೀಯ? ಏನಣ್ಣ ಮಾಡ್ತೀಯ? ಮನೇಲಿ ಬೈಯಕ್ ಅಪ್ಪ ಇಲ್ಲ ಅಂದ್ರೆ ನೀನ್ ಏನಣ್ಣ ಮಾಡ್ತೀಯ?